ಇನ್ನು ಕಮಿಷನರ್ ಮಾತನಾಡ್ತಾ ಇದ್ದಾರೆ, ಬೆಂಗಳೂರಿನಲ್ಲಿ ಹಾಡಾಗಲೇ 7 ಕೋಟಿ ರೂಪಾಯಿ ದರೋಡೆ ಕೂಡ ಆಗಿತ್ತು, ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ, ಬನ್ನಿ ನೋಡೋಣ. ಅವರು ಯಾವ ರೀತಿ ಅವರು ಮಾಡಿದಾರೆ ಅದಕ್ಕೆ ನಾವು ಬೆನ್ನತ್ತಿದ್ದೀವಿ. ಅದೇ ಕಾರಣಕ್ಕೋಸ್ಕರ ಇದು ಸಿಕ್ಕಿದೆ. ಮತ್ತು ಯಾರ್ಯಾರು ಈಗ ಓಡೋಗಿದ್ದಾರೆ ಅವ್ರಿಗೆ ಕೂಡ ಗೊತ್ತಾಗಿದೆ, ಪೊಲೀಸ್ಗೆ ಪ್ರತಿಯೊಂದು ವಿಷಯ ಗೊತ್ತಾಗಿದೆ. ಸೊ ಅವ್ರು ಒಂದೇ ಕಡೆಯಲ್ಲಿ ಇರ್ತಾ ಇಲ್ಲ, ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಮಗೆ ಭಾಳ ಒಂದು ಪಾಸಿಟಿವ್ ಇದೆ. ಶೀಘ್ರವಾಗಿ ಅದು ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ಸರ್, ಇಷ್ಟು ದೊಡ್ಡ ಹ್ಯೂಜ್ ಮನಿಯನ್ನು ಇವರು ಒಂದೇ ಕಡೆ ಇಟ್ಟಿದ್ರಾ ಅಥವಾ ಏನೋ ಸ್ಪ್ಲಿಟ್ ಆಗೋಗಿತ್ತು ಸರ್? ಆಲ್ರೆಡಿ ಭಾಗಿಯಾದವರು ಎಲ್ಲರೂ ಸ್ಪ್ಲಿಟ್ ಮಾಡ್ಕೊಂಡು ಹಂಚ್ಕೊಂಡಿದ್ರ? ಅಲ್ಲ, ಈಗ ನಾವು ರಿಕವರಿ ಏನು ಮಾಡಿದ್ದೀವಿ ಮತ್ತು ಇನ್ನೂ ಏನು ರಿಕವರಿ ಆಗಬೇಕು, ಖಂಡಿತ ಅದು ಸ್ಪ್ಲಿಟ್ ಆಗಿದೆ. ದಟ್ ಮೀನ್ಸ್ ಬಟ್ ನಮ್ಮ ಸ್ಪ್ಲಿಟ್ ಆದರೂ ಕೂಡ ನಮಗೆ ಮಾಹಿತಿ ಏನು ಬರ್ತಿತ್ತು ಅದರ ಮೇಲೆ ನಾವು ರಿಕವರಿ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಇದಿಷ್ಟು ನಗರ ಪೊಲೀಸ್ ಆಯುಕ್ತರಾದಂಥ ಸೀಮಂತ್ ಕುಮಾರ್ ಅವರು ಹೇಳುವಂಥ ಮಾತು. ಈ ಸಂಪೂರ್ಣವಾದಂಥ ಒಂದು ಗ್ಯಾಂಗ್ ಏನಿದೆ ಅದನ್ನು ಬ್ರೇಕ್ ಡೌನ್ ಮಾಡಬೇಕಿದೆ. ಅದನ್ನು ಬ್ರೇಕ್ ಡೌನ್ ಮಾಡಿದ್ಮೇಲೆ 7 ಕೋಟಿ 11 ಲಕ್ಷದಲ್ಲಿ ಈಗ ಸಿಕ್ಕಿರುವಂಥ 5 ಕೋಟಿ 76 ಲಕ್ಷವನ್ನು ಹೊರತುಪಡಿಸಿ ಉಳಿದಿರುವಂಥ ಹಣವನ್ನು ರಿಕವರಿ ಮಾಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪ್ರಜ್ವಲ್, TV9 ಬೆಂಗಳೂರು. ಒಟ್ಟು 7 ಕೋಟಿ ದರೋಡೆಯಾಗಿತ್ತು, ಅದರಲ್ಲಿ 5 ಕೋಟಿ 76 ಲಕ್ಷ ಹಣವನ್ನ ಇದಾಗಲೇ ವಶಪಡಿಸಿಕೊಂಡಿದ್ದಾರೆ. ಉಳಿದಂತ ಹಣಕ್ಕಾಗಿ ಮುಂದುವರೆಸಿದ್ದಾರೆ ಅದರ ತನಿಖೆಯನ್ನ. ಇದೀಗ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ 5 ಕೋಟಿ 76 ಲಕ್ಷ ಹಣವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಆರೋಪಿಗಳನ್ನು ಕೂಡ ಹೆಡೆಮುರಿ ಕಟ್ಟಿದ್ದಾರೆ. ಅವರ ತನಿಖೆ ಕೂಡ ನಡೀತಾ ಇದೆ. ಬೆಂಗಳೂರು ಪೊಲೀಸರು ಈ ಪ್ರಕರಣವನ್ನ ಯಶಸ್ವಿಯಾಗಿ ಮತ್ತೆ ಶೀಘ್ರದಲ್ಲೇ ಭೇದಿಸಿದ್ದಾರೆ. ಸುಮಾರು 24 ಗಂಟೆಯಲ್ಲಿ ಯಾರು ಏನು ಅನ್ನೋದರ ಸುಳಿವು ಸಿಕ್ಕಿತ್ತು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ದರೋಡೆಗೆ ಬಳಸಿರುವಂತಹ ವಾಹನ ಕೂಡ ಪತ್ತೆಯಾಗಿತ್ತು. ಅದಾದ ನಂತರದಲ್ಲಿ ಆರೋಪಿಗಳನ್ನ ಕೂಡ ವಶಪಡಿಸಿಕೊಳ್ತಾರೆ. ಅವರಿಂದ ತನಿಖೆ ಮುಂದುವರಿಸಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಜೊತೆಗೆ ಲೂಟಿ ಹೊಡೆದಿದ್ದಂತ ಹಣವನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಬಿಹಾರ ಚುನಾವಣೆ ಫಲಿತಾಂಶದ ದಿನ ಕನ್ನಡಿಗರ ಆಯ್ಕೆ TV9. ಕಳೆದ 18 ವರ್ಷಗಳಿಂದ ನಂಬರ್ 1 ಸ್ಥಾನ ಗಳಿಸಿರುವ TV9 ಈ ಬಾರಿ ಕೂಡ ನಂಬರ್ 1 ಪಟ್ಟವನ್ನ ಅಲಂಕರಿಸಿದೆ. ಪಕ್ಕಾ ಸುದ್ದಿಗಾಗಿ ಕನ್ನಡಿಗರು TV9 ಕನ್ನಡವನ್ನೇ ನೋಡ್ತಾರೆ ಮತ್ತು ನಂಬುತ್ತಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ.